ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಡಿವೋರ್ಸ್ ವಿಚಾರ ಮುನ್ನೆಲೆಗೆ ಬರುತ್ತಿದ್ದಂತೆ ಯುವ ಸಿನಿಮಾ ನಾಯಕಿ ಸಪ್ತಮಿ ಗೌಡ ಸಹ ಸುದ್ದಿಯಲ್ಲಿದ್ದಾರೆ. ಯುವ ಮತ್ತು ಶ್ರೀದೇವಿ ಡಿವೋರ್ಸ್ಗೆ ಪರೋಕ್ಷವಾಗಿ ಸಪ್ತಮಿ ಗೌಡ ಅವರೇ ಕಾರಣ ಎಂಬ ಗುಮಾನಿಯೂ ಅನೇಕರಲ್ಲಿದೆ. ಸ್ವತಃ ಸಪ್ತಮಿ ಗೌಡ ಶ್ರೀದೇವಿ ಭೈರಪ್ಪ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ರು. ಇದೀಗ ಸಪ್ತಮಿ ಗೌಡ ಅವರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದ್ದು ಅಚ್ಚರಿಯ ವಿಚಾರಗಳು ಬಹಿರಂಗವಾಗಿದೆ. ಹಾಯ್ ಸರ್, ನಿಮಗೆ ಈಗಾಗಲೇ ವಿಷಯ ಗೊತ್ತಿರುತ್ತೆ, ಏನಾಗಿದೆ ಅಂತ ಗೊತ್ತು. ಒಂದು ಮಾತನ್ನ ಕೇಳಿ, ನನ್ನ ಸೈಡ್ ಆಫ್ ದಿ ಸ್ಟೋರಿನೂ ಕೇಳಿ. ನನ್ನಿಂದ ತಪ್ಪಾಗಿಲ್ಲ ಎಂದು ನಾನು ಹೇಳಲ್ಲ, ಖಂಡಿತ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ. ನನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಬಾಬಾನ ಮೇಲೇನೂ ಆಣೆ ಮಾಡಿ ಹೇಳ್ತೀನಿ. ಸರ್, ನಾನು ಎಂದಿಗೂ ಸಹ ಗುರುಗೆ ನನ್ನನ್ನು ಮದುವೆಯನ್ನ ಬಿಟ್ಟು ಬಾ ಅಂತ ಯಾವತ್ತೂ ಹೇಳಿಲ್ಲ. ತುಂಬ ಸಲ ಹೇಳಿದ್ದೇನೆ, ಅವನಿಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ. ನೀವು ಬೇಕಿದ್ರೆ ಅವನನ್ನು ಕೇಳಬಹುದು, ಯಾರನ್ನಾದರೂ ಕೇಳಬಹುದು. ಇದನ್ನು ವರ್ಕೌಟ್ ಮಾಡು ಎಂದು ತಪ್ಪಾಗುತ್ತದೆ, ಬೇಡ ಎಂದು ತುಂಬ ಸಲ ಹೇಳಿದ್ದೀನಿ. ಇದು ಹೌದು, ನಿಮ್ಮ ಸ್ಟೇಟಸ್ನಲ್ಲಿ ಆಯಿತು. ಇದಕ್ಕೆ ನಿಮಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರಬಹುದು ಸರ್, ಪರವಾಗಿಲ್ಲ. ಆದರೆ ನನ್ನ ಸೈಡ್ ಆಫ್ ದಿ ಸ್ಟೋರಿಯನ್ನು ಕೇಳಿರಿ. ಗುರುದು ಫಸ್ಟ್ ಸಿನಿಮಾ, ನಿಮಗೂ ಸಹ ಬಹಳ ಮುಖ್ಯವಾದ ಸಿನಿಮಾ. ನೀವು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತೀರಿ, ಎಲ್ಲರೂ ಕಷ್ಟಪಟ್ಟು ಮಾಡಿರುವ ಸಿನಿಮಾ. 100% ನಾನು ಮಧ್ಯ ಬರಲ್ಲ ಸರ್. ನಾನು ಯಾವತ್ತೂ ಕಾಂಟ್ಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದೆ. ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳಾಗಲು ಸಾಧ್ಯನಾ ಎಂದು ಯಾವತ್ತಾದರೂ ಒಂದು ಸಲ ನಿಮಗೆ ಅನಿಸಿದ್ರೆ ನನ್ನ ಸೈಡ್ ಕತೆ ಕೇಳಲು ಚಾನ್ಸ್ ಕೊಡಿ ಸರ್. ಹೌದು, ನನ್ನಿಂದ ಇನ್ನೊಬ್ಬರಿಗೆ ನೋವಾಗಿದೆ ಎಂದು ಸಪ್ತಮಿ ಗೌಡ ಕಣ್ಣೀರು ಹಾಕುತ್ತಲೇ ಮಾತನಾಡಿದ ಆಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಯುವ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿದ್ದ ಶ್ರೀದೇವಿ ಯುವ ಇದ್ದ ಸ್ಥಳಕ್ಕೆ ಹೋಗಿದ್ರು. ಅಲ್ಲಿ ಯುವ ಜೊತೆಗೆ ಸಪ್ತಮಿ ಗೌಡ ಸಹ ಒಂದೇ ಕೋಣೆಯಲ್ಲಿ ಇದ್ದರು. ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿಯೇ ಹಿಡಿದಿದ್ರು ಶ್ರೀದೇವಿ. ಈ ವಿಚಾರವು ದಂಪತಿ ನಡುವಿನ ಮುನಿಸಿಗೆ ಕಾರಣವಾಗಿತ್ತು. ಡಿವೋರ್ಸ್ ಹಂತಕ್ಕೂ ಬಂದಿತ್ತು. ಯುವರಾಜ್ ಕುಮಾರ್ ಅವರೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಬಳಿಕ ಶ್ರೀದೇವಿಗೆ ಲೀಗಲ್ ನೋಟಿಸ್ ಸಹ ರವಾನೆಯಾಗಿತ್ತು. ಆಗ ಸಪ್ತಮಿ ಗೌಡ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಡಿವೋರ್ಸ್ ವಿಚಾರ ಮುನ್ನೆಲೆಗೆ ಬರುತ್ತಿದ್ದಂತೆ ಯುವ ಸಿನಿಮಾ ನಾಯಕಿ ಸಪ್ತಮಿ ಗೌಡ ಸಹ ಸುದ್ದಿಯಲ್ಲಿದ್ದಾರೆ. ಯುವ ಮತ್ತು ಶ್ರೀದೇವಿ ಡಿವೋರ್ಸ್ಗೆ ಪರೋಕ್ಷವಾಗಿ ಸಪ್ತಮಿ ಗೌಡ ಅವರೇ ಕಾರಣ ಎಂಬ ಗುಮಾನಿಯೂ ಅನೇಕರಲ್ಲಿದೆ. ಸ್ವತಃ ಸಪ್ತಮಿ ಗೌಡ ಶ್ರೀದೇವಿ ಭೈರಪ್ಪ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದ್ರು. ಇದೀಗ ಸಪ್ತಮಿ ಗೌಡ ಅವರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದ್ದು ಅಚ್ಚರಿಯ ವಿಚಾರಗಳು ಬಹಿರಂಗವಾಗಿದೆ. ಹಾಯ್ ಸರ್, ನಿಮಗೆ ಈಗಾಗಲೇ ವಿಷಯ ಗೊತ್ತಿರುತ್ತೆ, ಏನಾಗಿದೆ ಅಂತ ಗೊತ್ತು. ಒಂದು ಮಾತನ್ನ ಕೇಳಿ, ನನ್ನ ಸೈಡ್ ಆಫ್ ದಿ ಸ್ಟೋರಿನೂ ಕೇಳಿ. ನನ್ನಿಂದ ತಪ್ಪಾಗಿಲ್ಲ ಎಂದು ನಾನು ಹೇಳಲ್ಲ, ಖಂಡಿತ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ. ನನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಬಾಬಾನ ಮೇಲೇನೂ ಆಣೆ ಮಾಡಿ ಹೇಳ್ತೀನಿ. ಸರ್, ನಾನು ಎಂದಿಗೂ ಸಹ ಗುರುಗೆ ನನ್ನನ್ನು ಮದುವೆಯನ್ನ ಬಿಟ್ಟು ಬಾ ಅಂತ ಯಾವತ್ತೂ ಹೇಳಿಲ್ಲ. ತುಂಬ ಸಲ ಹೇಳಿದ್ದೇನೆ, ಅವನಿಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ. ನೀವು ಬೇಕಿದ್ರೆ ಅವನನ್ನು ಕೇಳಬಹುದು, ಯಾರನ್ನಾದರೂ ಕೇಳಬಹುದು. ಇದನ್ನು ವರ್ಕೌಟ್ ಮಾಡು ಎಂದು ತಪ್ಪಾಗುತ್ತದೆ, ಬೇಡ ಎಂದು ತುಂಬ ಸಲ ಹೇಳಿದ್ದೀನಿ. ಇದು ಹೌದು, ನಿಮ್ಮ ಸ್ಟೇಟಸ್ನಲ್ಲಿ ಆಯಿತು. ಇದಕ್ಕೆ ನಿಮಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರಬಹುದು ಸರ್, ಪರವಾಗಿಲ್ಲ. ಆದರೆ ನನ್ನ ಸೈಡ್ ಆಫ್ ದಿ ಸ್ಟೋರಿಯನ್ನು ಕೇಳಿರಿ. ಗುರುದು ಫಸ್ಟ್ ಸಿನಿಮಾ, ನಿಮಗೂ ಸಹ ಬಹಳ ಮುಖ್ಯವಾದ ಸಿನಿಮಾ. ನೀವು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತೀರಿ, ಎಲ್ಲರೂ ಕಷ್ಟಪಟ್ಟು ಮಾಡಿರುವ ಸಿನಿಮಾ. 100% ನಾನು ಮಧ್ಯ ಬರಲ್ಲ ಸರ್. ನಾನು ಯಾವತ್ತೂ ಕಾಂಟ್ಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದೆ. ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳಾಗಲು ಸಾಧ್ಯನಾ ಎಂದು ಯಾವತ್ತಾದರೂ ಒಂದು ಸಲ ನಿಮಗೆ ಅನಿಸಿದ್ರೆ ನನ್ನ ಸೈಡ್ ಕತೆ ಕೇಳಲು ಚಾನ್ಸ್ ಕೊಡಿ ಸರ್. ಹೌದು, ನನ್ನಿಂದ ಇನ್ನೊಬ್ಬರಿಗೆ ನೋವಾಗಿದೆ ಎಂದು ಸಪ್ತಮಿ ಗೌಡ ಕಣ್ಣೀರು ಹಾಕುತ್ತಲೇ ಮಾತನಾಡಿದ ಆಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಯುವ ಸಿನಿಮಾ ಶೂಟಿಂಗ್ ಸಮಯದಲ್ಲೇ ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿದ್ದ ಶ್ರೀದೇವಿ ಯುವ ಇದ್ದ ಸ್ಥಳಕ್ಕೆ ಹೋಗಿದ್ರು. ಅಲ್ಲಿ ಯುವ ಜೊತೆಗೆ ಸಪ್ತಮಿ ಗೌಡ ಸಹ ಒಂದೇ ಕೋಣೆಯಲ್ಲಿ ಇದ್ದರು. ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿಯೇ ಹಿಡಿದಿದ್ರು ಶ್ರೀದೇವಿ. ಈ ವಿಚಾರವು ದಂಪತಿ ನಡುವಿನ ಮುನಿಸಿಗೆ ಕಾರಣವಾಗಿತ್ತು. ಡಿವೋರ್ಸ್ ಹಂತಕ್ಕೂ ಬಂದಿತ್ತು. ಯುವರಾಜ್ ಕುಮಾರ್ ಅವರೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಬಳಿಕ ಶ್ರೀದೇವಿಗೆ ಲೀಗಲ್ ನೋಟಿಸ್ ಸಹ ರವಾನೆಯಾಗಿತ್ತು. ಆಗ ಸಪ್ತಮಿ ಗೌಡ ವಿಚಾರವನ್ನು ಪ್ರಸ್ತಾಪಿಸಿದ್ರು.